ಡಾಕ್ಟರ್ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಹಾಗೂ ರಿನ್ಯೂ ಎನರ್ಜಿ ಕಂಪನಿ ಲಿಮಿಟೆಡ್ ಹಾಗೂ ASI ವತಿಯಿಂದ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಉದ್ಯಮ ಇಲಾಖೆ, ASI ಇಲಾಖೆ, ರಿನ್ಯೂ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇವರ ಒಂದು ಸಹಯೋಗದಲ್ಲಿ ಇವತ್ತು ಹಮ್ಮಿಕೊಳ್ಳುತ್ತಾ ಇರುವ ಐತಿಹಾಸಿಕ ಗೋಲ್ಗುಮ್ಮಟ್ ಸ್ಮಾರಕ ಸೌರಶಕ್ತಿ ಮುಖಾಂತರ ದೀಪಾಲಂಕಾರ ಕಾರ್ಯಕ್ರಮದ ಚಾಲನೆಯನ್ನು ನೀಡಲಿರುವ ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಮಾಧ್ಯಮ ಹಾಗೂ ಬೃಹತ್ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯ ಇಲಾಖೆಯ ಸಚಿವರಾದ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರವರಿಗೆ, ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಾಗ್ಟಾನ್ ಮತಕ್ಷೇತ್ರ ಶಾಸಕರಾದ ಶ್ರೀ ವಿಠಲ್ ಕಡಕ್ದೊಂಡ್ ಅವರಿಗೆ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಸುನಿಲ್ ಗೌಡ ಪಾಟೀಲ್ ಸಾಹೇಬ್ರವರಿಗೆ ಹಾಗೂ ಬಾಳ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರಾದ ಸಂಗಮೇಶ್ ಬಬಳೇಶ್ವರ್ ಅವರಿಗೆ, ವಿಜಯಪುರ ನಗರದ ಮಹಾನಗರ ಪಾಲಿಕೆಯ ಮಹಾಪೌರರಾದ ಪೂಜ್ಯ ಮೇಡಮ್ ಅವರಿಗೆ, ಉಪಮಹಾಪೌರರಿಗೆ ಮತ್ತು ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ASI ಇಲಾಖೆಯ ಸೂಪರಿಂಟೆಂಡಿಂಗ್ ಆರ್ಕಿಯಾಲಜಿಸ್ಟ್ ಅವರಿಗೆ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ DFO ಅವರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ CSR ಅನುದಾನದ ಅಡಿಯಲ್ಲಿ ಒಂದು ದೀಪ ಅಲಂಕಾರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವ ರಿನ್ಯೂ ಎನರ್ಜಿ ಪ್ರೈವೇಟ್ ಲಿಮಿಟೆಡಿನ ಸ್ಟೇಟ್ ಹೆಡ್ ಆಗಿರುವ ಶ್ರೀ ಮಧುಸೂದನ್ ಅವರಿಗೆ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶ್ರೀಮತಿ ಆಶಾ ಪಾಟೀಲ್ ಮೇಡಮ್ ಅವರಿಗೆ, ಮಹಂತೇಶ್ ಬಿರಾದರ್ ಅವರಿಗೆ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ, ವಿವಿಧ ಜಿಲ್ಲೆಗಳಿಂದ ಬಂದಿರುವ ಎಲ್ಲ ನಾಗರಿಕರಿಗೆ ಹಾಗೂ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ತುಂಬಾ ಅದ್ಭುತವಾದ ಒಂದು ದಿನ. ಯಾಕಂದ್ರೆ 400 ವರ್ಷ ಹಳೆಯ ಗೋಲ್ಗುಮ್ಮಟ್ಟಿಗೆ ಒಂದು ದೀಪ ಅಲಂಕಾರ ವ್ಯವಸ್ಥೆಯನ್ನು ಸೌರಶಕ್ತಿ ಮುಖಾಂತರ ಅಳವಡಿಸುವುದಕ್ಕೆ ನಾವು ಚಾಲನೆ ನೀಡುವ ದಿನ. ವಿಜಯಪುರ ಜಿಲ್ಲೆ ಸಿಟಿ ಆಫ್ ಡೋಮ್ಸ್ನು ಕರಿತೀವಿ. ಇಲ್ಲಿ ಬಹಳಷ್ಟು ಸ್ಮಾರಕಗಳಿದೆ. ಒಂದು ಕಡೆ ನೋಡಿದರೆ ಆದಿಲ್ ಶಾ ಅವರ ಕಾಲದ ಸ್ಮಾರಕಗಳು, ಅದು ಗೋಲ್ಗುಮ್ಮಟ್ ಇರಲಿ, ಇಬ್ರಾಹಿಂ ರೋಜಾ ಇರಲಿ, ಬಾರಾಕಮ್ಮಾನ್ ಇರಲಿ, ಆಸರ್ ಮಹಲ್ ಇರಲಿ, ಸಾತ್ ಮಂಜಿಲ್ ಇರಲಿ, ಈ ಥರ ಭಾಳಷ್ಟು ಮಾನ್ಯುಮೆಂಟ್ಸ್ ಇದೆ. ಇನ್ನೊಂದು ಕಡೆ ಈ ಒಂದು ಪ್ರಪಂಚಕ್ಕೆ ಗುರುವಾಗಿ ನಾವೆಲ್ಲ ಭಾವಿಸ್ತಾ ಇರುವ ವಿಶ್ವಗುರು ಬಸವಣ್ಣವರ ಹುಟ್ಟಿಯ ಜನ್ಮಸ್ಥಳ ಇರುವ ಒಂದು ಜಿಲ್ಲೆ ಕೂಡ ನಮ್ಮ ಹೆಮ್ಮೆಯ ವಿಜಯಪುರ ಜಿಲ್ಲೆ. ಅದೇ ರೀತಿ ಭಾಳಷ್ಟು ಸುಂದರವಾದ ಒಂದು ಉದ್ಯಾನವನದೊಂದಿಗೆ ಒಂದು ದೊಡ್ಡ ಅಣೆಕಟ್ಟಾಗಿರುವ ಆಳ್ಮಟ್ಟಿ ಅಣೆಕಟ್ಟಿರುವುದು ಕೂಡ ನಮ್ಮ ಜಿಲ್ಲೆಯ ಒಂದು ಪ್ರಮುಖ ಒಂದು ಪ್ರಾಂತ್ಯದಲ್ಲಿ ಇರುವುದು. ಸೊ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಟೂರಿಸಂ ಕ್ಷೇತ್ರದಲ್ಲಿ ಭಾಳಷ್ಟು ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ಳಕ್ಕೆ ನಮಗೆ ಅವಕಾಶ ಇದೆ. ಅದರಲ್ಲಿ ನಮ್ಮ ಸನ್ಮಾನ್ಯ ಸಚಿವರು ಅವರ ಒಂದು ಆಸಕ್ತಿ, ವೈಯಕ್ತಿಕ ಆಸಕ್ತಿಯಿಂದ ಭಾಳಷ್ಟು ಕೆಲಸಗಳು ಈ ಒಂದು ಟೂರಿಸಂ ಇಲಾಖೆಯಲ್ಲಿ ನಡೀತಾ ಇದೆ. ಉದಾಹರಣೆಗೆ ಈ ಗೋಲ್ಗುಮ್ಮಟ್ಟಿನ ಒಂದು ಸೌರಶಕ್ತಿ ದೀಪಾಲಂಕಾರ ಮಾಡುವ ಕಾರ್ಯಾಚರಣೆ ಇರಲಿ, ಇದು ಒಂದು ಅಂದಾಜು 40 ಲಕ್ಷ ರೂಪಾಯಿ ವೆಚ್ಚದ ಒಂದು ಕೆಲಸವನ್ನು ರಿನ್ಯೂ ಎನರ್ಜಿ ಅವರು ನಮಗೆ CSR ಅನುದಾನದ ಅಡಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಒಂದು ನಗರದಲ್ಲಿ ಇರುವ ತಾಜ್ ಬೌಡಿಯನ್ನು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅವರು ತಮ್ಮ CSR ಅನುದಾನದ ಅಡಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಾನ್ಯ ಸಚಿವರ ಒಂದು ಪ್ರಯತ್ನ ಮೇರೆಗೆ CSR ಅನುದಾನದ ಅಡಿಯಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಅವರು ನಮ್ಮ ಕುಮಟಗಿ ಸಮ್ಮರ್ ಪ್ಯಾಲೇಸನ್ನು 2 ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಈಗ ಪುನಶ್ಚೇತನ ಮಾಡ್ತಾ ಇದ್ದಾರೆ. ಅದೇ ರೀತಿ ಭಾಳಷ್ಟು ಕೆಲಸಗಳು
CSR ಅನುದಾನದಡಿಯಲ್ಲಿ ಆಗುತ್ತೆ. ಅದೇ ರೀತಿ ನಮ್ಮ ಎಲ್ಲರಿಗೂ ತುಂಬ ದಿನದ ಒಂದು ಕನಸಾದರೆ ನಮ್ಮ ನಗರದ ಪ್ರಮುಖ ಸ್ಥಳವಾಗಿರುವ ಗಗನ್ ಮಹಲ್ ತಮ್ಮ ಎಲ್ಲರಿಗೂ ಗೊತ್ತಿದೆ, ಎಷ್ಟು ಸುಂದರವಾದ ಒಂದು ಸ್ಮಾರಕ. ಅಲ್ಲಿ ಒಂದು ಕಂದಕ ಕೂಡ ಇದೆ, 2 ಕಡೆ ಕಂದಕ ಕೂಡ ಇದೆ. ಈ ಒಂದು ಕಂದಕಗಳನ್ನು ಸ್ವಚ್ಛಗೊಳಿಸಿ ಅಭಿವೃದ್ಧಿಪಡಿಸಿ ಅದೇ ರೀತಿ ಒಂದು ಗಗನ್ ಮಹಲ್ ವಾತಾವರಣವನ್ನು ಇನ್ನೂ ಉನ್ನತೀಕರಣ ಮಾಡಲಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಪ್ರವಾಸೋದ್ಯಮ ಇಲಾಖೆ ಸಚಿವರು ಇಬ್ಬರ ಒಂದು ಅನುಮತಿ ಮೇರೆಗೆ ಕರ್ನಾಟಕ ಸರ್ಕಾರ 1.5 ಕೋಟಿ ರೂಪಾಯಿಯಷ್ಟು ಬಿಡುಗಡೆ ಮಾಡಿದೆ. ಅಲ್ಲಿ ಅತಿ ಶೀಘ್ರದಲ್ಲಿಯೇ ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭಗೊಳ್ಳಲಿದೆ ಎಂಬುದನ್ನು ತುಂಬ ಖುಷಿಯಿಂದ ನಾನು ತಮ್ಮ ಎಲ್ಲರ ಮುಂದೆ ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಆನಂದ್ ಮಹಲನ್ನು 50 ಲಕ್ಷ ರೂಪಾಯಿಯಷ್ಟು ಅನುದಾನದ ಅಡಿಯಲ್ಲಿ ಅಲ್ಲಿ ಉದಯವನ ಮತ್ತು ಇತರ ಅಭಿವೃದ್ಧಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಿಕ್ಕೆ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದವರು ಈಗಾಗಲೇ ಒಪ್ಪಿಕೊಂಡು ಕಳೆದ ಸಾಮಾನ್ಯ ಸಭೆಯಲ್ಲಿ ಕೂಡ ಅದಕ್ಕೆ ಅನುಮೋದನೆಯನ್ನು ನೀಡಿದ್ದಾರೆ. ಅದು ಕೂಡ ನಮಗೆ ತುಂಬ ಒಂದು ಸಂತೋಷವಾದ ಒಂದು ವಿಚಾರ. ಇತರ ವಿವಿಧ ಚಟುವಟಿಕೆಗಳು ಸತತವಾಗಿ ನಮಗೆ ಆಗ್ತಾ ಇದೆ. ಈಗ ಬಸವನ ಬಾಗೇವಾಡಿಯನ್ನು ಒಂದು ವಿಶೇಷ ಒಂದು ಅಭಿವೃದ್ಧಿಗಾಗಿ ಹೊಸದಾಗಿ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಕೂಡ ಕರ್ನಾಟಕ ಸರ್ಕಾರ ರಚಿಸಿದೆ. ಆದ್ದರಿಂದ ನಮ್ಮ ಜಿಲ್ಲೆಯಲ್ಲಿ ಇರುವ ವಿವಿಧ ಕ್ಷೇತ್ರಗಳು, ಅದು ಬಸವನ ಬಾಗೇವಾಡಿ ನಗರ ಇರಲಿ, ಇಂಗ್ಲೇಶ್ವರ ಇರಲಿ, ಈ ಥರ ವಿವಿಧ ತಾಣಗಳನ್ನು ಅಭಿವೃದ್ಧಿಗಳು ಮಾಡೋಕ್ಕೆ ಒಂದು ಅವಕಾಶವನ್ನು ಕರ್ನಾಟಕ ಸರ್ಕಾರ ನೀಡಿದೆ. ಅದೇ ರೀತಿ ಆಳ್ಮಟ್ಟಿಯಲ್ಲಿ ಉದಯವನ ಮತ್ತು ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಈ ಥರ ಚಟುವಟಿಕೆಗಳನ್ನು ಕೂಡ ನೀರಾವರಿ ಇಲಾಖೆಯಿಂದ ಹಮ್ಮಿಕೊಳ್ಳುತ್ತಾ ಇದ್ದಾರೆ. ಈ ಥರ ಸತತವಾಗಿ ಅಭಿವೃದ್ಧಿ ಪಥದಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಟೂರಿಸಂಗೆ ತಾವು ಎಲ್ಲರೂ ಕೂಡ ಸಹಕಾರ ಕೊಡುವುದು ತುಂಬ ಒಂದು ಮುಖ್ಯವಾದ ವಿಚಾರ. ಯಾಕಂದರೆ ಈ ಒಂದು ನಗರದ ಮತ್ತು ಜಿಲ್ಲೆಯ ಅಭಿವೃದ್ಧಿ ಹಾಗೂ ಸೌಂದರ್ಯೀಕರಣಕ್ಕೆ ಸಾರ್ವಜನಿಕರು ಕೈ ಜೋಡಿಸಿದರೆ ಮಾತ್ರ ಅದು ಒಂದು ಯಶಸ್ವಿಯನ್ನು ತರುತ್ತದೆ. ಉದಾಹರಣೆಗೆ ಗಗನ್ ಮಹಲಲ್ಲಿ ಒಂದು ಕಂತಕ ಇದೆಯಲ್ಲ, ಅಲ್ಲಿ ನೀರು ಇರುತ್ತದೆ. ಆ ನೀರಲ್ಲಿ ಏನು ಮಾಡ್ತಾ ಇರ್ತಾರೆ, ಸಾರ್ವಜನಿಕರು ಪೂಜಾ ಸಾಮಾನೆಲ್ಲ ಹಾಕ್ತಾ ಇರ್ತಾರೆ. ಸೊ ಏನು ಮಾಡಿದ್ದಾರೆ, ASI ಡಿಪಾರ್ಟ್ಮೆಂಟಿಂದ ದೊಡ್ಡದಾಗಿ ಒಂದು ಮೆಶ್ ಹಾಕಿದ್ದಾರೆ, ಒಂದು 20 ಫೀಟ್ ಹೈಟ್ಗೆ ಮೆಶ್ ಹಾಕಿದ್ದಾರೆ. ಆದರೆ ಈಗ ಒಳಗೆ ಬೀಸಕ್ಕಾಗ್ತಾ ಇಲ್ಲ ಅಂತ ಹೇಳಿ ಈಗ ಕಾಂಪೌಂಡ್ ಗೋಡೆಯನ್ನು ಜಂಪ್ ಮಾಡಿ ಒಳಗೆ ಹೋಗಿ ಬೀಸಾಕೊಂಡು ಬರ್ತಾರೆ. ಈ ಥರ ಒಂದು ವಿಚಾರ, ಆಟಿಟ್ಯೂಡನ್ನು ನಾವುಗಳೆಲ್ಲರೂ ಚೇಂಜ್ ಮಾಡಿಕೊಳ್ಳಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಿಯ ಮೇಲೇನು ಈ ಥರ ಚಟುವಟಿಕೆಗಳಾಗಿದ್ದರೆ ಅದು ಮತ್ತು ನಾವು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಒಂದು ಪ್ರಯೋಜನ ಇಲ್ಲದೆ ಹೋಗಿಬಿಡುತ್ತದೆ. ಅದರಿಂದ ನಾನು ಸಾರ್ವಜನಿಕರ ಹತ್ರ ಕೇಳಿಕೊಳ್ಳುವುದು, ತಮ್ಮ ಸಹಕಾರ ಕೂಡ ತುಂಬ ಅತಿ ಮುಖ್ಯವಾದ ಪಾತ್ರ ಇರುತ್ತದೆ ಅಂತ ಹೇಳಿ, ಇವತ್ತು ರೆನ್ಯೂ ಎನರ್ಜಿ ಅವರ ಒಂದು CSR ಅನುದಾನದಡಿಯಲ್ಲಿ ಈ ಒಂದು ವಿಶ್ವದಲ್ಲಿ 2ನೇಯ ಅತಿ ದೊಡ್ಡ ಗೋಪುರ ಕೊಂಡಿರುವ ನಮ್ಮ ಗೋಲ್ಗುಮ್ಮಟ್ಟಿಗೆ ಸೌರಶಕ್ತಿ ವಿದ್ಯುತ್ ದೀಪ ಅಲಂಕಾರವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಆದರೆ ವ್ಯಾಟಿಕನ್ ಸಿಟಿಯಲ್ಲಿ ಇರುವ ಸೈಂಟ್ ಪೀಟರ್ಸ್ ಚರ್ಚ್ ನಂತರ ವಿಶ್ವದಲ್ಲಿ ಅತಿ ದೊಡ್ಡ ಡೋಮ್ ಇರುವುದು ನಮ್ಮ ಗೋಲ್ಗುಮ್ಮಟ್ಟು. ಅದು ನಮ್ಮ ಎಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ ಆಗುತ್ತೆ. ಸೊ ಈ ಒಂದು ಗೋಲ್ಗುಮ್ಮಟ್ಟಿನ ಒಂದು ಸೌಂದರ್ಯೀಕರಣಕ್ಕೆ ನಾವು ಈ ಒಂದು ಸೌರಶಕ್ತಿಯನ್ನು ನಾವು ಅಳವಡಿಸ್ತೀವಿ. ಆದರೆ ಇದನ್ನು ಪ್ರತಿದಿನ ಉಪಯೋಗಿಸಿದರೆ ಅದು ಬಹುಶಃ ಏನಾದರೂ ಸಮಸ್ಯೆಗಳಾಗಬಹುದು. ASI ಅವರು ಹೇಳಿಯ ಒಂದು ನಿಟ್ಟಿನಲ್ಲಿ ನಾವು ಮುಖ್ಯವಾದ ದಿನಗಳಲ್ಲಿ ಮಾತ್ರ ಮತ್ತು ವೀಕೆಂಡಲ್ಲಿ ಮಾತ್ರ ಇದನ್ನು ಉಪಯೋಗಿಸಲು ನಾವು ತೀರ್ಮಾನಿಸಿದ್ದೀವಿ. ಆದರೆ ಇದರಲ್ಲಿ ಪ್ರಮುಖ ವಿಚಾರ, ಇದನ್ನು ರಿನ್ಯೂವೇಬಲ್ ಎನರ್ಜಿ ಆದರೆ ಸೋಲಾರ್ ಎನರ್ಜಿ ಮುಖಾಂತರ ನಾವು ಫುಲ್ ಆ್ಯಂಡ್ ಫುಲ್ ಅಳವಡಿಸ್ತಾ ಇರ್ತೀವಿ. ಆದ್ದರಿಂದ ನಮಗೆ ಎಷ್ಟು ಉಪಯೋಗ ಆಗುತ್ತೋ ಅದಕ್ಕಿಂತ ಜಾಸ್ತಿ ಒಂದು ಸೌರಶಕ್ತಿ ಇರುವುದನ್ನು ನಾವು ಹೆಸ್ಕಾಂ ಡಿಪಾರ್ಟ್ಮೆಂಟ್ಗೆ ಕೊಟ್ಟರೆ ಅವರು ನಮಗೆ ನೆಟ್ ಮೀಟ್ರಿಂಗ್ ಮೇಲೆ ನಮಗೆ ವಾಪಸ್ ಸಂತಾಯ ಮಾಡೋಕ್ಕೆ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ನಾಳೆ ಬೆಳಿಗ್ಗೆ ವೃಕ್ಷೋದ್ಯಾನ ಎಂಬ ಪಾರಂಪರಿಕ ಓಟ ನಡೆಯಲಿದೆ. ಆ ಒಂದು ಪಾರಂಪರಿಕ ಓಟದಲ್ಲಿ ಪಾಲ್ಗೊಳ್ಳ ಬಂದಿರುವ ಭಾಳಷ್ಟು ಜನರು ಇಲ್ಲಿ ಬಂದಿದ್ದೀರಾ. ಬೆಂಗಳೂರಿಂದ ಕೆಲವೊಬ್ಬರನ್ನು ನಾನು ಭೇಟಿ ಮಾಡಿ
ಅವರೊಂದಿಗೆ ಮಾತಾಡುವ ಅವಕಾಶ ಸಿಗಿತ್ತು. ಸೊ ತಾವು ಎಲ್ಲರೂ ಕೂಡ ವಿಜಯಪುರದಲ್ಲಿ ಒಂದು ಒಳ್ಳೆಯ ಒಂದು ಅನುಭವವನ್ನು ಪಡೆದು ವಿಜಯಪುರ ಬಗ್ಗೆ ತಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಅವ್ರಿಗೆ ಕೂಡ ತಿಳಿಸಿ ಇಲ್ಲಿ ಇರುವ ಒಳ್ಳೆಯ ಮಾನ್ಯುಮೆಂಟ್ಸ್ ಬಗ್ಗೆ, ಒಳ್ಳೆಯ ವಿಚಾರಗಳ ಬಗ್ಗೆ, ಒಳ್ಳೆಯ ಮಂದಿ ಬಗ್ಗೆ. ಯಾಕಂದರೆ ವಿಜಯಪುರ ಮಂದಿ ನಾನು ನೋಡಿದ್ದು, ನಾನು ಕಳೆದ 4-5 ವರ್ಷ ಈ ಭಾಗದಲ್ಲಿ ಕೆಲಸ ಮಾಡ್ತೀನಿ. ಆದರೆ ಹೃದಯದಲ್ಲಿ ತುಂಬ ಒಳ್ಳೆಯವರು, ತುಂಬ ಪ್ರೀತಿ ಇರುವ ವ್ಯಕ್ತಿಗಳಾದರೆ ನಮ್ಮ ವಿಜಯಪುರ ಜಿಲ್ಲೆಯ ವ್ಯಕ್ತಿಗಳು, ಈ ಒಂದು ಪ್ರಾಂತೀಯ ವ್ಯಕ್ತಿಗಳು. ಸೊ ಒಳ್ಳೆಯ ಒಂದು ಹಾಸ್ಪಿಟಾಲಿಟಿ ಕೊಡ್ತಾರೆ. ಸೊ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಸೊ ಅದನ್ನು ಬೇರೆ ಜಿಲ್ಲೆಯವರು, ಬೇರೆ ರಾಜ್ಯದವರು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಈ ಒಂದು ನಗರ, ಈ ಒಂದು ಜಿಲ್ಲೆಯ ಸ್ಮಾರಕಗಳನ್ನು ತಾವು ಕೂಡ ನಮ್ಮ ಒಂದು ಜಿಲ್ಲೆಯ ಒಂದು ಅಂಬಾಸಿಡರ್ ಆಗಿ ಕೆಲಸ ಮಾಡಬೇಕು ಇಲ್ಲಿ ಬಂದಿರುವ ಅತಿಥಿಗಳ ಹತ್ರ ನಾನು ಕೋರಿಕೊಂಡು, ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ CSR ಅನ್ನು ಒದಗಿಸಿದ ರಿನ್ಯೂ ಎನರ್ಜಿ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ಈ ಒಂದು ಕಾರ್ಯಕ್ರಮದ ಒಂದು ಯಶಸ್ವಿಗೆ ನಮಗೆ ಮಾರ್ಗದರ್ಶನ ನೀಡಿರುವ ಮಾನ್ಯ ಸಚಿವರಿಗೆ ಹಾಗೂ ಎಲ್ಲ ಅತಿಥಿಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಲಂಕಾರದ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ MB ಪಾಟೀಲ್ ರವರ ಕಠಿಣವಾದ ಪರಿಶ್ರಮದಿಂದ ಎಲ್ಲವೂ ನಮ್ಮ ನಾಡಿನಲ್ಲಿ ಬದಲಾವಣೆಯನ್ನ ಕಾಡ್ತಾ ಇದೆ. ನೀರಾವರಿ ಆಗಿರಬಹುದು, ಕೈಗಾರಿಕೆಯ ಬೆಳವಣಿಗೆ, ಹೊಸ ಯುಗ ರಾಜ್ಯದ ಹಿರಿಯ ಅಧಿಕಾರಿಗಳು, ವಿಶ್ವವಿಖ್ಯಾತ ಗೋಲ್ ಗುಮ್ಮಜಕ್ಕೆ ವಿದ್ಯುತ್ ದೀಪ ಅಲಂಕಾರದಕ್ಕೆ ಸಂಪೂರ್ಣವಾದ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಇವರಿಗೆ ಜಿಲ್ಲೆಯ ಪರವಾಗಿ ಗೌರವ ಸಲ್ಲಿಸುತ್ತೇನೆ. Except me, I think everybody, because my husband never does. ಸನ್ಮಾನ್ಯ ಹೆಮ್ಮೆಯ ಸಭಿಕರೇ, ಬಹಳ ಪ್ರೀತಿ ಪೂರ್ವಕವಾಗಿ ಶ್ರೀ ಆದರ್ಶ್ ಶೆಟ್ಟಿ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ತಮ್ಮ ಪ್ರೀತಿ ಪೂರ್ವಕ ಚಪ್ಪಾಳೆಯೊಂದಿಗೆ ಕಥನ ಕೌಶಲ್ಯದ ಸಂಕೇತವಾಗಿ ಇವರು ಪಟಾಕಿಯಂತೆ ಸ್ಫೂರ್ತಿಪಡಿಸುತ್ತಾರೆ, ಮನಸೂರಗೊಳಿಸಿದ್ದಾರೆ ಮತ್ತು ಪ್ರತಿಯೊಂದು ಬ್ರ್ಯಾಂಡ್ಗೂ ಶಾಶ್ವತವಾದ ಪ್ರಭಾವವನ್ನು ಬೀರಿದ್ದಾರೆ. ನಮ್ಮ ಸಿಯಾ ಮೀಡಿಯಾ ಸೊಲ್ಯೂಷನ್ ಆದರ್ಶ್ ಶೆಟ್ಟಿ ಒಂದು CSR ನಡ್ರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ರಿನ್ಯೂ ಪ್ರೈವೇಟ್ ಲಿಮಿಟೆಡ್ ಅವರು ಈ ಒಂದು ಗೋಲ್ ಗುಂಬತ್ಗೆ ಒಂದು ರಾತ್ರಿ ಅದಕ್ಕೆ ಜನರಿಗೆ ನೋಡಲಿಕ್ಕೆ ಸಿಕ್ಕಬೇಕು ಅಂಥೇಳಿ ಲೈಟ್ನಿಂಗ್ ವ್ಯವಸ್ಥೆಯನ್ನು, ಏನು ದೀಪ ಅಲಂಕಾರದ ವ್ಯವಸ್ಥೆಯನ್ನು ಮಾಡಿ ಇವತ್ತು ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದೆ ಅಂತ ಹೇಳಕ್ಕೆ ಬಯಸ್ತೇನೆ. ತಮ್ಗೆ ಗೊತ್ತಿದೆ, ಈಗಾಗಲೇ ಜಿಲ್ಲಾಧಿಕಾರಿಗಳು ಭಾಳ ಸುದೀರ್ಘವಾಗಿ ಇವತ್ತು ದಿವಸ ಹೇಳಿದ ಸಾಕ್ಷ್ಯಚಿತ್ರವನ್ನು ಕೂಡ ನಮ್ಮ ಆದರ್ಶ್ ಶೆಟ್ಟಿ ಅವರು ಸಾಕ್ಷ್ಯಚಿತ್ರವನ್ನು ಕೂಡ ನೋಡಿದ್ದೀರಿ.
ಇಡೀ ಭಾರತ ದೇಶದಲ್ಲಿ ಹೆಚ್ಚಿನ ಸ್ಮಾರಕಗಳು ಮಾನ್ಯುಮೆಂಟ್ಸ್ ಇರುವಂಥದ್ದು ವಿಜಯಪುರ ಜಿಲ್ಲೆ. ಮೋರ್ ದೆನ್ 85 ಮಾನ್ಯುಮೆಂಟ್ಸ್ ಅದ, 85 ಮಾನ್ಯುಮೆಂಟ್ಸ್ ಅದ ಸ್ಮಾರಕಗಳು. ಅದು ಗೋಲ್ ಗುಂಬಜು, ಇಬ್ರಾಹಿಂ ರೋಜಾ, ಬಾರಾ ಕಮಾನ್, ಆಸಾರ್ ಮಾಲ್, ಹೀಗೆ ಕುಮಟಗಿ ಸಮರ್ ಪ್ಯಾಲೇಸ್ ಇರ್ಬೋದು, ಹೀಗೆ ಭಾಳಷ್ಟು ಸ್ಮಾರಕಗಳನ್ನು ಹೊಂದಿದಂಥದ್ದು ವಿಜಯಪುರ ಜಿಲ್ಲೆ, ವಿಜಯಪುರ ನಗರ ವಿಶೇಷವಾಗಿ. ಅಷ್ಟೇ ಅಲ್ಲ, ನಾವು ಕೇವಲ ಆದಿಲ್ ಶಾಹಿ ಅರಸರು ಬರೀ ಗುಂಬಜ್ಗಳನ್ನ ಕಟ್ಟಿ ಸ್ಮಾರಕಗಳನ್ನ ಕಟ್ಟಿ ಹೋಗಲಿಲ್ಲ. ಅವತ್ತು ಇಲ್ಲಿ ಒಂದು ಕರೇಜ್ ಸಿಸ್ಟಮ್ ಇತ್ತು, ನೀರಿನ ವ್ಯವಸ್ಥೆಯನ್ನು ಕೊಡುವಂಥ ಒಂದು ಕರೇಜ್ ಸಿಸ್ಟಮ್ ಇತ್ತು. ಮತ್ತು ಇಡೀ ವಿಜಯಪುರಕ್ಕೆ ಅಂದು ಅಂದಾಜು ಮಾಡಿದ್ದಾರೆ ಸುಮಾರು 9 ಲಕ್ಷ ಪಾಪ್ಯುಲೇಷನ್. ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು 4-4.5 ಲಕ್ಷ ಪಾಪ್ಯುಲೇಷನ್ ಇದೆ, ನೀರು ಕೊಡಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಿದೆ. ಆದರೆ ಅವತ್ತು 9 ಲಕ್ಷ ಜನಸಂಖ್ಯೆ ಇತ್ತು. ಆ 9 ಲಕ್ಷ ಜನಸಂಖ್ಯೆಗೆ ಇವತ್ತು ಸಹ ಆ ಹೈಡ್ರಾಲಿಕ್ ಸಿಸ್ಟಮ್ಸ್ ಏನು ಅವರು ಈ ಲೆವೆಲ್ಸ್ನಿಂದ ಇದು ಮಾಡಿ ಇವತ್ತು ಸಹ ನೀರಿನ ವ್ಯವಸ್ಥೆಯನ್ನು ಮಾಡಿತ್ತು. ಎಲ್ಲೆಲ್ಲಿ ನೀವು ಬುರ್ಜ್ಗಳನ್ನ ಮಾಡಿ ಇವತ್ತು ಬೇಗಂ ಥರ ನಿಮ್ಮ ಯಾವುದು ರಾಮ ತೀರ್ಥ ರಾಮಲಿಂಗ ಕೆರೆ ಇದೆಲ್ಲದ ಮೂಲಕ ಇವತ್ತು ಸಹ ನೀರನ್ನು ಕೊಡುವಂಥದ್ದು ನಾವು ನೋಡಿದ್ದೀವಿ. ಅಂದರೆ ಆದಿಲ್ ಶಾಹಿ ಅರಸರು ಭಾಳ ಪ್ರಗತಿ ಪರವಾದಂಥ ಅರಸರಿದ್ದರು. ಸಂಗೀತ್ ಮಹಲ್, ಸಂಗೀತ್ ಬಜಾರ್ ಆಗ್ತಿತ್ತಲ್ಲಿ. ಹೀಗೆ ಎಲ್ಲ ವಿಧದಲ್ಲಿ ಅವರು ಭಾಳಷ್ಟು ಪ್ರೋತ್ಸಾಹ ಕೊಟ್ಟಿದಂಥದ್ದು. ಇವತ್ತು ಭಾಳಷ್ಟು ಪ್ರವಾಸೋದ್ಯಮದಲ್ಲಿ ವಿಜಯಪುರಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಕೊಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಭಾರತ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಇರ್ಬೋದು, ತದನಂತರ ಹಂಪಿ ಇರ್ಬೋದು, ಅಲ್ಲಿ ಕಡೆ ಹೋದರೆ ಬೇಲೂರು, ಹಳೆಬೀಡು, ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡವಾದಂಥ ಇತಿಹಾಸ ನಮ್ಮ ಮುಂದಿದೆ. ಅದೇ ರೀತಿ ಮಹಾರಾಷ್ಟ್ರ, ಇನ್ನಿತರ ಎಲ್ಲ ರಾಜ್ಯಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ಈ ಪ್ರವಾಸೋದ್ಯಮನ ವಿಶ್ವಕ್ಕೆ ನಾವು ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೆ ನಾವು ಹಿಂದೆ ಬಿದ್ದಿದ್ದೀವಿ ಅನ್ನೋದನ್ನ ನಾವು ಒಪ್ಕೊಳ್ಬೇಕಾಗ್ತದೆ. ಈಗೂ ಕೂಡ ಕಾಲ ಮಿಂಚಿಲ್ಲ. ನಾವು ಸರಿಯಾಗಿ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಸಹಭಾಗಿತ್ವದಲ್ಲಿ ಇವತ್ತು ಸಹ ಕೆಲಸ ಮಾಡಿದರೆ ಇವತ್ತು $100s of billions ಅಂದರೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಇವತ್ತು ಸಹ ನಾವು ಪ್ರವಾಸೋದ್ಯಮದಿಂದ ನಾವು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಲಕ್ಷಾಂತರ ಕೋಟಿ ಜನರೇಟ್ ಮಾಡೋದಿರಲಿ, ಇವತ್ತು ಕೋಟ್ಯಾಂತರ ಇವತ್ತು ಸಹ ಉದ್ಯೋಗಗಳನ್ನ ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಬಿಗ್ಗೆಸ್ಟ್ ಎಂಪ್ಲಾಯರ್ ಟೂರಿಸಂ ಅಂದರೆ ಇವತ್ತು ಗೋವಾ ರಾಜ್ಯ ತಗೊಳ್ರಿ, ಟೂರಿಸಂನಂದೇ ಇವತ್ತು ಸಹ ರಾಜ್ಯ ನಡೀತದೆ. ಕೇರಳ ತಗೊಳ್ಳಿ, ಬ್ಯಾಕ್ ವಾಟರ್ಸು, ಹೀಗೆ ಭಾಳಷ್ಟು ಸಾಧ್ಯತೆಗಳು ಇವತ್ತು ಸಹ ನಮ್ಮದಿದೆ, ಅಪರ್ಚುನಿಟೀಸ್ ನಮ್ಮದಿದ್ದಾವೆ. ಎಲ್ಲೋ ಒಂದು ಕಡೆ ನಾವು ಹಿಂದೆ ಬಿದ್ದಿದ್ದೀವಿ. ಆ ಒಂದು ಆದಾಯ ಬಂದರೆ ಬಹುಶಃ ನಮಗೆ ದೇಶದ ಆರ್ಥಿಕ ಶಕ್ತಿಗೆ, ರಾಜ್ಯದ ಆರ್ಥಿಕ ಶಕ್ತಿಗೆ, ಜಿಲ್ಲೆಗಳ ಆರ್ಥಿಕ ಶಕ್ತಿಗೆ ಇವತ್ತು ಸಹ ಸಹಕಾರಿ ಆಗ್ತದೆ ಅಂಥೇಳಿ ನನ್ನ ಭಾಳ ಬಲವಾದ ನಂಬಿಕೆ ಮತ್ತು ಸತ್ಯನೂ ಕೂಡ ಅದು. ಇವತ್ತು ನಾವು ಬಹಳಷ್ಟು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಬೇಕಾಗಿದೆ. ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ನಾವು ಈಗ ಬೇಲೂರು ಹಳೆಬೀಡು ವರ್ಲ್ಡ್ ಹೆರಿಟೇಜ್ನಾಗ ಬಂತು, ಬಾದಾಮಿ ಪಟ್ಟದಕಲ್ಲು ವರ್ಲ್ಡ್ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಬಂತು. ವಿಜಯಪುರ ಇನ್ನೂ ನಾವು ಬಂದಿಲ್ಲ. ನಿನ್ನೆ ಕೂಡ ನನಗೆ ಕೃಷ್ಣ ಕುಲಕರ್ಣಿ ಅವರೊಂದು ಡಾಜಿಯರ್ ಇಂಟ್ಯಾಕ್ಟ್ನವರು ಕೇಂದ್ರ ಕಚೇರಿಯವರು ಒಂದು ಡಾಜಿಯರ್ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರು ಅದಕ್ಕೆ ಹಣದ ಅದನ್ನು ಒಪ್ಪಿಸ್ತಾರೆ. ನಾನು ಬಹುಶಃ ಅದನ್ನು ನನಗೆ ವಾಟ್ಸಪ್ ಕೂಡ ಮಾಡಿದ್ದಾರೆ. ನೀನು ಕೃಷ್ಣ ಕುಲಕರ್ಣಿ ಅವರು ಇಂಟ್ಯಾಕ್ಟ್ ಸದಸ್ಯರಿದ್ದಾರೆ. ಆ ಡಾಜಿಯರ್ ತಗೊಂಡು ಒಪ್ಪಿಗೆ ಕೊಟ್ಟರೆ ಅದನ್ನು ಆ ಡಾಜಿಯರ್ಗೆ ನಾನು BLD ಸಂಸ್ಥೆಯಿಂದ ಅದಕ್ಕೇನೋ ಅಮೌಂಟ್ ಬೇಕು, ಅದು 15 ಲಕ್ಷ ಬೇಕು, ಎಷ್ಟು ಬೇಕಾದ್ರೆ ನಾನು BLD ಸಂಸ್ಥೆನೇ ನಾನು ಕೊಟ್ಬಿಡ್ತೀನಿ. ಇವತ್ತು ಆ ಡಾಜಿಯರ್ ಪ್ರಿಪ್ರೇಷನ್ಸ್ ಆಗಬೇಕು. ಅದ್ರಿಗೆ ಆ ಇಂಟ್ಯಾಕ್ಟ್ ಮಾಡಿದಂಥ ಡಾಜಿಯರ್ಗೆ ಮಾನ್ಯತೆ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ಕರೆಕ್ಟ್. ಸೊ ಅದನ್ನು ಮಾಡೋ ಮೂಲಕ ನಮ್ಮ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಗೋಲ್ ಗುಂಬಾಜ್, ಇಬ್ರಾಹಿಂ ರೋಜಾ ಇನ್ನಿತರ ಸ್ಮಾರಕಗಳು ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಇವತ್ತು ಬರಬೇಕು. ಭಾಳಷ್ಟು ವಿಳಂಬ ಆಗಿದೆ.
ನಾನು ಹೇಳ್ತಿದ್ದೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ನಾನು ಹಿಂದೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಯಾವಾಗ ಚಾರ್ಮಿನಾರ್ ಮತ್ತು ಇನ್ನಿತರ ಇದನ್ನು ಮಾಡಿದ್ರು ಅವಾಗ ಆಂಧ್ರ ಪ್ರದೇಶದಲ್ಲಿ ಅಲ್ಲಿಯ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಒಂದು ಸಮಿತಿ ಇತ್ತು, ಸ್ಟೇಟ್ ಚೀಫ್ ಸೆಕ್ರೆಟರಿ ಮತ್ತು ಜಿಲ್ಲಾಧಿಕಾರಿಗಳ ಮಟ್ಟದ ಕಮಿಟಿ ಇತ್ತು. ಆ ರೀತಿ ಒಂದು ಎಫರ್ಟ್ಸ್ ಇವತ್ತಿನ ದಿವಸ ಅಲ್ಲೇ ಆಗಿತ್ತು, ಪ್ರಯತ್ನಗಳಾಗಿತ್ತು. ಇಲ್ಲಿ ಕೂಡ ಅದಾಗಬೇಕಾಗಿದೆ. ನಾನು ಮತ್ತೊಮ್ಮೆ ಅಲ್ಲಿ ನಾನು ಚೀಫ್ ಸೆಕ್ರೆಟರಿಗೂ ಕೂಡ ನೆನಪಿಸ್ಕೊಳ್ತೇನೆ, ತಮಗೂ ಕೂಡ ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ, ನಾಳೆ ತಾವು ಒಂದು ಚರ್ಚೆಯನ್ನು ಕೃಷ್ಣ ಕುಲಾರ್ ಕುಡ್ಕೊಂಡು ಮಾಡಿ ಇಂಟ್ಯಾಕ್ದಿಂದ ಏನು ಡೊಸೇರ್ ಮಾಡಲಿಕ್ಕೆ ಅವರು ಬಜೆಟನ್ನು ಕೇಳಿದ್ದಾರೆ. ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಹಾಗೆಯೇ ಇಡೀ ದೇಶಾದ್ಯಂತ ಪ್ರಮುಖವಾದ ಸಂಗೀತ ಉತ್ಸವಗಳಲ್ಲಿಯೂ ಕೂಡ ಶ್ರೀ ರುದ್ರೇಶ್ ಅವರ 2007ರಲ್ಲಿ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿಯೂ ಕೂಡ ಶ್ರೀ ರುದ್ರೇಶ್ ಅವರ ಕಾರ್ಯಕ್ರಮ ಪ್ರದರ್ಶನ